ಸೊ 13-14 ಇಯರ್ಸ್ ಹಿಂದೆ ನಾನು 46 kg ಇದೆ. ಹಂಗೂ ಹಿಂಗೂ ಫುಲ್ಲು ಪಲ್ಟಿ ಹೊಡೆದು ಕಸರತ್ ಮಾಡಿ 52 ಬಾಡಿ ವೇಟ್ ಆದೆ. ಅದು ಯಾವಾಗ ಒಂದು 3-4 ಇಯರ್ಸ್ ಆದಮೇಲೆ ಆಯಿತಾ. ಆ ಟೈಮಲ್ಲಿ ನಾನು ನ್ಯಾಷನಲ್ ಗೋಲ್ಡ್ ಮೆಡಲ್ ಮಾಡಿದ್ದೆ ಪವರ್ ಲಿಫ್ಟಿಂಗಲ್ಲಿ. ಸೊ ಡೆಡ್ ಲಿಫ್ಟಲ್ಲಿ ನ್ಯಾಷನಲ್ ಗೋಲ್ಡ್ ಆಗಿತ್ತು. ಸೊ 52 ಆದಮೇಲೆ ನಾನು ತುಂಬ ಏನು ಹೇಳ್ಕೊಂಡ್ಬರ್ತಿದ್ದೆ ಅಂದರೆ, ನಾನು ಎಷ್ಟು ದಪ್ಪ ಆಗಲ್ಲ, ನನ್ನ ಬಾಡಿ ಟೈಪೇ ಹಿಂಗೆ ಅಂದ್ಕೊಂಡು ಹೇಳ್ಕೊಂಡ್ಬರ್ತಿದ್ದೆ. ಬಿಕಾಸ್ ನಂಗೆ ಐಡಿಯಾ ಇರಲಿಲ್ಲ ಅವಾಗ, ನ್ಯೂಟ್ರಿಷನ್ ಎಂದೂ ಗೊತ್ತಿರಲಿಲ್ಲ ಆಯಿತಾ. ಸೊ ಓವರ್ ಅ ಪೀರಿಯಡ್ ಆಫ್ ಟೈಮ್ ಎಕ್ಸ್ಪೀರಿಯನ್ಸ್ ಆದಮೇಲೆ ಓದ್ಕೊಂಡು ತಿಳ್ಕೊಂಡ್ಮೇಲೆ ನನಗೆ ಅರ್ಥ ಆಗಿದ್ದು ಕ್ಯಾಲರಿ ಸರ್ಪ್ಲಸ್ ಅಂದರೆ ಏನು ಅಂದರೆ, ನಾನು ಮಾಡಿದ್ದೆ ಆ್ಯಕ್ಚುಲಾಗಿ ಕುಕ್ಕರ್ ಫುಲ್ಲು ರೈಸು, ಅರ್ಧ ಲೀಟ್ರ್ ಮೊಸರು, ಬಾಳೆಹಣ್ಣು, ಸ್ವೀಟ್ ಪೊಟ್ಯಾಟೊ, ಸಿಪ್ಪಕ್ಕಿದೆಲ್ಲ ತಿಂದೆ ಆಯಿತಾ. ಚಿಕನ್ನು, ಮೊಟ್ಟೆ, ಏನು ಫುಡ್ ಇದೆಯಲ್ಲ ಫುಲ್ ಲೋಡೆಡ್ ಆಯಿತಾ. ಸೊ ಹೆಂಗೆ ತಿಂದೆ ಅಂದರೆ ವಿತಿನ್ 1 year 1.5 year ಐ ಹ್ಯಾವ್ ರೀಚ್ಡ್ ಅಪ್ ಟು 63-64 ಆದೆ ಆಯಿತಾ. ಅಷ್ಟು ಆಗ್ಬೇಕಾದ್ರೆ ನಂಗೆ ಗೊತ್ತಾಯಿತು, ಹೊಟ್ಟೆ ನೋವು ಬಂತು, ಗೈನು ಅದೇ, ಮಸಲ್ ಬಾಯ್ತು, ಫ್ಯಾಟು ಎಲ್ಲ ಬಂತು. ಸೊ ಅದಾದ್ಮೇಲೆ ಅರ್ಥ ಆಯಿತು, ಐ ಕ್ಯಾನ್ ಟೆಲ್ ಲೈಕ್ ಮೈ ಬಾಡಿ ವೋಂಟ್ ಆಯಿತಾ. ಅಂದರೆ ನಾನು ಅನ್ಕೋಬೋದು ತುಂಬ ತಿಂತಾ ಇದ್ದೀನಿ, ದಪ್ಪ ಆಗ್ತಿಲ್ಲ ಅಂತ, ಬಟ್ ಬಾಡಿ ಕರೆಕ್ಟಾಗಿ ಗೇಜ್ ಮಾಡುತ್ತೆ. ಸೊ ದಟ್ಸ್ ವೈ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಕ್ಯಾಲರಿ ಸರ್ಪ್ಲಸ್ ಆ್ಯಂಡ್ ಕ್ಯಾಲರಿ ಡಿಫಿಸಿಟ್. ಆ್ಯಂಡ್ ಮೇಂಟೆನೆನ್ಸ್ ಕ್ಯಾಲರಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನಾನು ಎಷ್ಟು ತಿಂದರೂ ಗೇನ್ ಆಗ್ತಿರ್ಲಿಲ್ಲ ಅಂದರೆ ಸಮ್ವೇರ್ ಐ ವಾಸ್ ಅರೌಂಡ್ ಮೇಂಟೆನೆನ್ಸ್ ಕ್ಯಾಲರಿ.